सर मैं अपनी बात पूरी कर लूँ प्लीज़। बहुत हिम्मत जुटा के मैं आपके सामने आई हूँ और सर आप हमको एक डेट दे दीजिए। और मैं दौड़ते दौड़ते सर मैं एकदम थक गई हूँ, मेरे पास कोई नहीं है, मैं अकेली हूँ। मेरे हस्बैंड अंदर हैं और आपके वकील साहब नहीं है? वो दिल्ली है सर, उनको बुलाने के लिए हमको डेट तो फिक्स होना चाहिए। बुलाऊंगी तो मेरे पास कुछ बचा नहीं है सर। और 2000 सर 1 मिनट सर 2023 में सर मेरा इकलौता बच्चा था, कोर्ट में दौड़ते दौड़ते तो 23 साल का था, यहीं पे आके एक्सपायर हो गया सर। मेरे आगे पीछे कोई नहीं है। ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರವೂ ಕಾಡ್ತಿರುವ ಪ್ರಶ್ನೆಗಳು ಅಂತಂದ್ರೆ ನಮ್ಮ ಸಮಾಜ ನ್ಯಾಯಸಮ್ಮತವಾಗಿದೆಯಾ? ನಮ್ಮ ಸಂವಿಧಾನ ಬಯಸಿದಂತೆ ಎಲ್ಲರಿಗೂ ನ್ಯಾಯ ಒದಗಿಸೋದಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪೂರಕವಾಗಿದೆಯಾ? ಇತ್ತೀಚೆಗೆ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಬ್ರು ಅಸಹಾಯಕ ಮಹಿಳೆ ತನ್ನ ಪ್ರಕರಣದ ವಿಚಾರಣೆಗೆ ದಿನಾಂಕವನ್ನ ಕೇಳುವಾಗ ಭಾವುಕರಾಗ್ತಾರೆ. ಅವರ ಪತಿ 2019ರಿಂದ ಜೈಲಿನಲ್ಲಿದ್ದಾನೆ. ಆತನ ಜಾಮೀನಿಗಾಗಿ ಅವರು ಪ್ರಯತ್ನಿಸುತ್ತಿದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಎದುರಲ್ಲಿ ಕೈ ಮುಗಿದು ನಿಂತು ಕೇಳಿಕೊಳ್ಳುವ ತನ್ನ ಅಸಹಾಯಕತೆಯನ್ನ ತೋಡ್ಕೊಳ್ಳುವ 5 ನಿಮಿಷದ ವಿಡಿಯೋ ಮನ ಕರಗಿಸೋ ಹಾಗಿದೆ. ಅವರು ತುಂಬಾ ಭಯದಿಂದಲೇ ಮಾತಾಡ್ತಾರೆ. ಕೇಸ್ ವಿಚಾರಣೆ ಮುಂದಕ್ಕೆ ಹೋಗ್ತಾನೆ ಇದೆ, ಹಣ ಇಲ್ಲವಾಗಿದೆ, ತನ್ನ ಕೇಸ್ ನಡೆಸುವ ವಕೀಲರು ದಿಲ್ಲಿಯಿಂದ ಬರಬೇಕಿದೆ, ಅವರು ಕೋರ್ಟ್ಗೆ ಹಾಜರಾಗುವುದಕ್ಕೆ ಅನುಕೂಲವಾಗೋಕೆ ಒಂದು ಡೇಟ್ ನೀಡುವಂತೆ ಅವರು ಕೇಳ್ತಾರೆ. ಅವರು ತನ್ನ 23 ವರ್ಷದ ಮಗನನ್ನ ಕಳೆದುಕೊಂಡಿರುವ ವಿಚಾರವನ್ನು ಜಡ್ಜ್ ಎದುರು ಹೇಳ್ಕೊಳ್ತಾರೆ. ಕೋರ್ಟ್ಗೆ ಅಲಿಯೋದ್ರಲ್ಲೇ ತಂದೆಯ ಕೇಸ್ ವಿಚಾರಣೆಗಾಗಿ ಡೇಟ್ ಪಡೆಯೋ ಯತ್ನದಲ್ಲೇ ಆತ ಮೃತನಾಗಿ ಹೋಗಿದ್ದನ್ನ ಹೇಳ್ತಾರೆ. ತನಗಾಗಿ ಯಾರೂ ಇಲ್ಲ ಅನ್ನೋ ಅತ್ಯಂತ ಅಸಹಾಯಕತೆಯನ್ನ ವಿವರಿಸ್ತಾರೆ. ಇಂತಹ ಅಸಹಾಯಕತೆಗೆ ಅವರನ್ನ ತಳೆದವರು ಯಾರು? ಈ ಸಮಾಜವನ್ನ ಪ್ರಶ್ನಿಸಬೇಕಾಗತ್ತೆ. ಒಂದು ವೇಳೆ ಅವರು ಶ್ರೀಮಂತ ಮಹಿಳೆ ಆಗಿದ್ರೆ ಅವರು ಹೀಗೆ ಡೇಟ್ ನೀಡುವಂತೆ ನ್ಯಾಯಾಲಯದಲ್ಲಿ ಕೈ ಮುಗಿದು ನಿಂತು ಕೇಳುವ ಸ್ಥಿತಿ ಬರ್ತಾ ಇತ್ತಾ? ಈ ದೇಶದಲ್ಲಿ ಶ್ರೀಮಂತರಿಗೆ ಯಾವತ್ತೂ ಅಂತಹ ಸ್ಥಿತಿ ಬಂದಿಲ್ಲ, ಆದ್ರೆ ಬಡವರ ಎದುರು ಅಂತಹ ಸ್ಥಿತಿ ಇದೆ. ಹಾಗಾದ್ರೆ ಇದೆಂತ ನ್ಯಾಯ? ಈ ಸಮಾಜ ನ್ಯಾಯಸಮ್ಮತವಾಗಿದೆಯಾ? ಅಸಹಾಯಕ ಮಹಿಳೆಯೊಬ್ಬರು ದಿಲ್ಲಿಯಿಂದ ಜಬಲ್ಪುರಕ್ಕೆ ಮತ್ತೆ ಮತ್ತೆ ಕೋರ್ಟ್ಗಾಗಿ ಅಲಿಯುವಂತಾಗಿದೆ ಅಂತಂದ್ರೆ, ಅವರ ಕೇಸ್ ಮತ್ತೆ ಮುಂದಕ್ಕೆ ಹೋಗ್ತಿದ್ದು ಅವರ ಬಳಿ ಹಣವೇ ಇಲ್ಲದಂತಾಗಿದೆ ಅಂತಂದ್ರೆ, ಕೇಸನ್ನ ಹೋರಾಡಲಾರದ ಸ್ಥಿತಿಯಲ್ಲಿ ಅವರಿದ್ದು ಕೇಸ್ ವಿಚಾರಣೆಗೆ ಡೇಟ್ ಸಿಕ್ತಿಲ್ಲ ಅಂತಾದ್ರೆ ಇದೆಂತ ನ್ಯಾಯ ಮತ್ತು ಯಾಕೆ ಹೀಗೆ? ನ್ಯಾಯಾಲಯ ತನ್ನದೇ ಆದ ನಿಯಮಗಳನ್ನ ಪ್ರೋಟೋಕಾಲ್ ಅನ್ನ ಅನುಸರಿಸ್ತಿರ್ಬೋದು, ಆದರೆ ದೇಶದ ಒಬ್ಬ ಮಹಿಳೆ ತನ್ನ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ, ತನ್ನವರು ಯಾರೂ ಇರದ ಸ್ಥಿತಿಯಲ್ಲಿ ಕೋರ್ಟ್ನಲ್ಲಿ ಹೀಗೆ ಬಂದು ಕೈ ಮುಗಿದು ನಿಲ್ಬೇಕಾದ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ನಿಯಮಗಳೇ ಕಾರಣ ಅನ್ನೋದಾದ್ರೆ ಅವನ್ನ ಬದಲಿಸೋದು ಸಾಧ್ಯ ಇಲ್ವಾ ಅಂತ ಹಿರಿಯ ಪತ್ರಕರ್ತ ಸುಜಿತ್ ನಾಯರ್ ಪ್ರಶ್ನಿಸಿದ್ದಾರೆ. ಇಲ್ಲಿ ನ್ಯಾಯವನ್ನಾಗಲಿ ನ್ಯಾಯಾಧೀಶರನ್ನಾಗಲಿ ದೂಷಿಸೋಕೆ ಸಾಧ್ಯವಿಲ್ಲ, ದೂಷಿಸಬೇಕಿರುವುದು ವ್ಯವಸ್ಥೆಯನ್ನ. ಆ ಮಹಿಳೆ ಹಾಗೆ ಜಡ್ಜ್ ಎದುರು ನಿಂತು ಬೇಡ್ಕೊಳ್ತಿರುವ ವಿಡಿಯೋವನ್ನ ಸಾವಿರಾರು ಮಂದಿ ನೋಡಿದ್ದಾರೆ. ಕರುಳು ಚುರ್ಕ್ ಅನ್ನೋದಿಲ್ವಾ? ಮನಸ್ಸು ಕರಗೋದಿಲ್ವಾ? ಹಾಗಾದ್ರೆ ಇಂತಹ ಸ್ಥಿತಿ ಈ ದೇಶದಲ್ಲಿ ಬಡವರ ಪಾಲಿಗೆ, ಅಸಹಾಯಕರ ಪಾಲಿಗೆ ಯಾಕಿದೆ? ಹಣವಿಲ್ಲದ, ತನ್ನವರು ಯಾರೂ ಇಲ್ಲದ ಸ್ಥಿತಿಯಲ್ಲಿ ತನಗೆ ಒಂದು ಡೇಟ್ ನೀಡಿದ್ರೆ ದಿಲ್ಲಿಯಿಂದ ಬರಬೇಕಿರುವ ವಕೀಲರನ್ನ ಅವತ್ತು ಕರೆತರೋಕೆ ಸಾಧ್ಯ ಆಗಬಹುದು ಅನ್ನೋದು ಅವರ ಕೋರಿಕೆಯ ಹಿಂದಿನ ಉದ್ದೇಶ. ಆದ್ರೆ ಜಡ್ಜ್ ಸ್ಥಳೀಯ ವಕೀಲರನ್ನ ನೇಮಿಸಿಕೊಳ್ಳುವಂತೆ ಹೇಳ್ತಾರೆ. ಇಂಥದ್ದು ಮತ್ತೆ ಆಗತ್ತೆ. ಶ್ರೀಮಂತರ ವಿಷಯದಲ್ಲಾದ್ರೆ ಎಲ್ಲವೂ ಬಹಳ ವೇಗದಲ್ಲಿ ನಡೆಯುತ್ತೆ. ಶ್ರೀಮಂತ ವ್ಯಕ್ತಿ ಜೈಲ್ ಪಾಲಾದ್ರೆ ಆತನ ಕೇಸ್ ವಿಚಾರಣೆ ಮತ್ತೆ ಮೇಲಿನ ಕೋರ್ಟ್ಗಳಲ್ಲಿ ನಡೆಯುತ್ತೆ. ಆದ್ರೆ ಬಡವರ ವಿಷಯದಲ್ಲಿ ಹೀಗಾಗೋದಿಲ್ಲ. ಬಡವರಿಗೂ ಘನತೆಯಿಂದ ಬದುಕುವ ಹಕ್ಕಿದೆ, ನ್ಯಾಯಾಂಗ ಅವರಿಗೆ ನೆರವಾಗಬೇಕಿದೆ ಅಂತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರೇ ಹೇಳೋದನ್ನ ಸುಜಿತ್ ನಾಯರ್ ಪ್ರಸ್ತಾಪಿಸಿದ್ದಾರೆ. ಆದರೆ ನ್ಯಾಯಾಂಗ ವ್ಯವಸ್ಥೆ, ಕಾನೂನು ಸಚಿವಾಲಯ, ಸರ್ಕಾರಗಳು ಏನ್ ಮಾಡ್ತಿವೆ? ಓರ್ವ ಅಸಹಾಯಕ ಮಹಿಳೆ ತನ್ನ ಕೇಸ್ ವಿಚಾರಣೆಯ ಡೇಟ್ಗಾಗಿ ಹೀಗೆ ಕೇಳ್ಕೊಳ್ಬೇಕಾಗಿದೆಯಾ? ನ್ಯಾಯಾಲಯದಲ್ಲಿ ಹೋರಾಡುವ ಸ್ಥಿತಿಯಲ್ಲಿ ಇಲ್ಲದ ಅವರಿಗೆ ನ್ಯಾಯಾಲಯವೇ ನೆರವಾಗ್ತಿಲ್ವಾ? ನ್ಯಾಯ ಶ್ರೀಮಂತರಿಗೂ ಬಡವರಿಗೂ ಸಮಾನವಾಗಿರ್ಬೇಕಲ್ವಾ? ಹಾಗಿರುವಾಗ ಶ್ರೀಮಂತರ ಪ್ರಕರಣ ಆದ್ರೆ ಬೇಗ ವಿಚಾರಣೆ, ಬಡವರ ಕೇಸ್ ಆದ್ರೆ ವಿಚಾರಣೆಯನ್ನ ಮುಂದಕ್ಕೆ ಹಾಕ್ತಾನೆ ಹೋಗೋದು ಯಾವ ಬಗೆಯ ನ್ಯಾಯ? ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಭರವಸೆಯನ್ನ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ಪ್ರಸ್ತಾಪಿಸಲಾಗಿದೆ. ಆದರೆ ಇವೆಲ್ಲವೂ ಪಾಲನೆ ಆಗ್ತಾ ಇದೆಯಾ? ನಾವು ಕಾಣ್ತಿರುವ ವಾಸ್ತವ ಎಷ್ಟು ಘೋರವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.